ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕೋವಿಡ್ ಟೈಮಲ್ಲಿ ಇನ್ಕಮ್ ಕಮ್ಮಿ ಇದ್ರೂ ಸಹ ಉದಾರವಾಗಿ ದಾನ ಮಾಡ್ತಿದ್ದಂತಹ ಜಮೀರ್ ಅವರ ಒಂದು ಫೇಸ್ಬುಕ್ ಫೋಟೋ ದಾನದ ಪುಸ್ತಕನೇ ಈಗ ಲೋಕಾಯುಕ್ತರ ಒಂದು ಪೊಲೀಸರೇನಿದ್ದಾರೆ ಅವರ ಒಂದು ಕಣ್ಣನ್ನು ಕುಗ್ತಾ ಇದೆ. ಅಲ್ಲ, ಏನು ಆದಾಯ ಇದೆ ಇವ್ರಿಗೆ, ಜಮೀರ್ ಅವರಿಗೆ ಏನು ಆದಾಯ ಇದೆ? ಅವ್ರಿಗೆ ಅಷ್ಟು ಲಕ್ಷ ಎತ್ತಿ ಕೊಡ್ತಾರಲ್ಲ ಜಮೀರ್ ಅವರು. ಹಂಗೆ ಕೊಡೋದು ಅಷ್ಟೇ ಅಲ್ಲ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸರಿ, ಹಾಗಾದರೆ ಜಮೀರ್ ಅವರಿಗೆ ಏನೇನು ಆದಾಯ ಇದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಜಮೀರ್ ಅವರು ಶಾಸಕ, ಸಚಿವರಾಗಿ ಪಡೆಯುವಂತಹ ಸಂಬಳ ಬಿಟ್ಟರೆ ತಮ್ಮ ಸಾರಿಗೆ ಉದ್ಯಮನೇ ನನಗೆ ಒಂದು ಆದಾಯದ ಮೂಲ ಅಂತ ಹೇಳಿಬಿಟ್ಟು ಚುನಾವಣಾ ಅಫಿಡೇವಿಟ್ನಲ್ಲಿ ಘೋಷಣೆಯನ್ನು ಅವರೇ ಸ್ವತಃ ಮಾಡ್ಕೊಂಡಿರ್ತಾರೆ. ಅದರ ಪ್ರಕಾರ ಜಮೀರ್ ಅವರ ಒಂದು ವಾರ್ಷಿಕ ಆದಾಯ ಅಂದರೆ ವರ್ಷಕ್ಕೆ 15 ಲಕ್ಷ ರೂಪಾಯಿ. ಆದರೆ ಕೋವಿಡ್ ಟೈಮಲ್ಲಿ ಸಾರಿಗೆ ಉದ್ಯಮ ಸ್ಟಾಪ್ ಆಗಿತ್ತು, ಅದರಿಂದ ಬರುವಂತಹ ಇನ್ಕಮ್ ಕೂಡ ಸ್ಟಾಪ್ ಆಗಿರುತ್ತೆ. ಆದರೂ ಸಹ ಜಮೀರ್ ಸರ್ ಅವರು ದಾನ ಮಾಡ್ತಾ ಇದ್ರು. ಎಲ್ಲಿಂದ ಬಂತು ಅಷ್ಟು ದುಡ್ಡು ಜಮೀರ್ ಅವರಿಗೆ? ಈಗ ಜಮೀರ್ ಅವರು ಆದಾಯವನ್ನು ಮೀರಿ ಅಂದರೆ 26 ಕೋಟಿ ಗಳಿಕೆಯನ್ನು ಮಾಡಿದ್ದಾರೆ. ಅಂದರೆ ಅವ್ರಿಗೆ ಬರುವಂಥ ಒಂದು ಇನ್ಕಮನ್ನು ಬಿಟ್ಟು ಸಪ್ರೇಟಾಗಿ 26 ಕೋಟಿ ರೂಪಾಯಿಯನ್ನು ಗಳಿಕೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಲೋಕಾಯುಕ್ತ ತಮ್ಮ ತನಿಖೆಯಲ್ಲಿ ಪತ್ತೆ ಹಚ್ಚಿದೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಕೂಡ ಮೊರೆ ಹೋಗಿದ್ದಾರೆ ಲೋಕಾಯುಕ್ತದವರು. ಜಮೀರ್ ಅವರ ಕೈ ಬಿಚ್ಚಿ ಮಾಡಿದಂಥ ಒಂದು ದಾನ ಧರ್ಮದ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು, ಹಾಗೆ ಸಹಾಯ ತಗೊಂಡವರ ಹೆಸರನ್ನು ಒಂದು ರಿಜಿಸ್ಟರ್ ಬುಕ್ನಲ್ಲಿ ಬರೆದಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಈಗ ಒಂದು ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಅದೇ ಒಂದು ಮುಳುವಾಗಿದೆ. ಜಮೀರ್ ಅವರ ಆದಾಯ ಹಾಗೆ ಅವರ ದಾನ ಧರ್ಮ ಮಾಡಿರೋದು ಎಲ್ಲವನ್ನ ಸಹ ಪೊಲೀಸರು ಕಂಪೇರ್ ಮಾಡಿ ನೋಡ್ತಾರೆ. ಅಂದರೆ ಅವರ ಆದಾಯಕ್ಕೂ ಅವರು ದಾನ ಧರ್ಮ ಮಾಡಿರೋದಕ್ಕೂ ಫೋಟೋನ ಹಂಚ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ಸಹ ಪೊಲೀಸರು ಏನಿದ್ದಾರೆ ಅದನ್ನು ಕಂಪೇರ್ ಮಾಡ್ತಾರೆ. ಸುಮ್ಮನೆ ಬಿಡ್ತಾರ ಅವರು? ಹಾಗೆಯೇ ಇವರು ಅಕ್ರಮವಾಗಿ ಹಣ ಸಂಪಾದಿಸಿದ್ದಾರೆ ಅನ್ನೋದು ಸಹ ಅಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಒಂದು ವಿಶೇಷ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಪೊಲೀಸರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ. ಪ್ರಕರಣದ ತನಿಖೆ ಮಾಡಬೇಕಾದ್ರೆ ಜಮೀರ್ ಅವರ ಸಂಪತ್ತು ಏನೇನಿದೆ, ಎಷ್ಟೆಷ್ಟಿದೆ, ಹಾಗೆ ಎಲ್ಲೆಲ್ಲಿದೆ ಅನ್ನುವಂತಹ ಕುತೂಹಲಕಾರಿ ಸಂಗತಿಗಳು ಬಯಲಾಗಿದೆ. ಇವರ ಒಂದು ಆದಾಯ 15 ಲಕ್ಷ, ಖರ್ಚು ಮಾತ್ರ ಕೋಟಿ. ಆದಾಯಕ್ಕಿಂತ ಒಟ್ಟಾರೆ 26 ಕೋಟಿ ರೂಪಾಯಿಗಳನ್ನು ಕಾನೂನು ಬಾಹಿರವಾಗಿ ಮಾಜಿ ಸಚಿವರು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಲೋಕಾಯುಕ್ತ ಪೊಲೀಸರು ಪತ್ತೆ ಹಚ್ಚಿರೋದಾಗಿ ಕೆಲವೊಂದು ಮೂಲಗಳಿಂದ ಗೊತ್ತಾಗಿದೆ. ಹಾಗಾದರೆ ಯಾರ್ಯಾರಿಗೆ ದುಡ್ಡಿನ ಕಷ್ಟ ಅಂತ ಹೇಳ್ಕೊಂಡು ಜಮೀರ್ ಮುಂದೆ ಬಂದು ನಿಂತ್ಕೊಂಡ್ರೆ ಸಾಕು, ಧಾರಾಳವಾಗಿ ಕೈ ತುಂಬ ದುಡ್ಡು ಕೊಡ್ತಾ ಇದ್ರು ಜಮೀರ್ ಅವರು. ಹಾಗೆ ದುಡ್ಡು ಕೊಟ್ಟಂತಹ ಜನಗಳ ಜೊತೆಗೆ ಫೋಟೋಗೆ ಫೋಸ್ ಕೂಡ ಕೊಟ್ಟು ಅವುಗಳನ್ನು ಫೇಸ್ಬುಕ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ರು. ಅದರಿಂದ ಈಗ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣದಲ್ಲಿ ಜಮೀರ್ ಅವರ ಒಂದು ಫೇಸ್ಬುಕ್ ಅಲ್ಲಿ ಹಂಚ್ಕೊಂಡಿದ್ದಂತಹ ಫೋಟೋಗಳನ್ನು ಕೂಡ ಲೋಕಾಯುಕ್ತ ಪೊಲೀಸರು ಜಾಲಾಡಿದ್ದಾರೆ. ಅದೇ ರೀತಿ ಜಮೀರ್ ಅವರ ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿದ್ದಂತಹ ಒಂದು ರಿಜಿಸ್ಟರ್ ಬುಕ್ಗಳನ್ನು, ಏನೇನು ಆಫೀಸಲ್ಲಿದ್ವೋ ಆ ರಿಜಿಸ್ಟರ್ ಬುಕ್ಗಳನ್ನು ಕೂಡ ಚೆಕ್ ಮಾಡಿದ್ದಾರೆ. ಆ ಟೈಮಲ್ಲಿ ಸುಮಾರು ಒಂದು 2 ಕೋಟಿ ದಾನ ಮಾಡಿರುವಂತಹ ಲೆಕ್ಕ ಸಿಕ್ಕಿದೆ ಲೋಕಾಯುಕ್ತರಿಗೆ. ಹಾಗೆಯೇ ಶಾಸಕರಾಗುವ ಮುನ್ನ ಬೆಂಗಳೂರಿನ ಸದಾಶಿವನಗರದ ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟು, ಮೈಸೂರಿನಲ್ಲಿ ನಿವೇಶನ, ಹಾಗೆ ಲಕ್ಷದ ಲೆಕ್ಕದಲ್ಲಿ ಖಾತೆಯಲ್ಲಿ ಹಣ. ಶಾಸಕರಾದ ಮೇಲೆ ಶಿವಾಜಿನಗರದಲ್ಲಿ 20 ಕೋಟಿ ರೂಪಾಯಿ ಬಂಗ್ಲೆಯನ್ನು ಅವರು ಕಟ್ಟಿದ್ದಾರೆ. ಅದೇ ರೀತಿ ಸುಮಾರು 4 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿಬಿಟ್ಟು ತನ್ನ ಮಗಳ ಮದುವೆಯನ್ನು ಕೂಡ ಅದ್ಧೂರಿಯಾಗಿ ಮಾಡಿದ್ದಾರೆ ಜಮೀರ್ ಅವರು. ಫಾರಿನ್ ಟ್ರಿಪ್ಗಾಗಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಈ ಎಲ್ಲವುಗಳ ಒಂದು ಗುಣಾಕಾರ ಭಾಗಾಕಾರ ಮಾಡಿದಾಗ ಆದಾಯಕ್ಕೂ ಮೀರಿದಂತಹ ಖರ್ಚು ಇಲ್ಲಿ ಎದ್ದೆದ್ದು ಕಾಣಿಸ್ತಾ ಇದೆ. ಜಮೀರ್ ಬ್ಯಾಂಕ್ ಅಕೌಂಟ್ನಿಂದ ಯಾರ್ಯಾರಿಗೆ ಹಣ ಹೋಗಿದೆ, ಹಾಗೆ ಅವರ ಒಂದು ಡೀಟೇಲ್ಸ್ ಏನು ಅನ್ನೋದನ್ನು ಎಲ್ಲ ಕೂಡ ಕಲೆಕ್ಟ್ ಮಾಡೋದಕ್ಕೆ ಸುಮಾರು 10,000ಕ್ಕೂ ಹೆಚ್ಚಿನ ಬ್ಯಾಂಕ್ ಖಾತೆಗಳನ್ನು ಪೊಲೀಸರು ಜಾಲಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.